ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿದ್ಧಾರ್ಥ ಶಿವಕುಮಾರ್. ಹೌದು, ರಾಜ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಹಿಂದೂ ಮುಸ್ಲಿಮ್ಸು ಅಂಥೇಳಿ ಕಿಚ್ಚೆಬ್ಬಿಸುವಂಥ ಒಂದು ಕೆಲಸ ಆಗ್ತಾಯಿದೆ. ಅಂದರೆ ಈ ರಾಜಕಾರಣಿಗಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅಂದರೆ ಹಿಂದೂ ಮುಸ್ಲಿಮ್ಸರಿಗೆ ಒಂದು ಜಗಳವನ್ನು ತಂದಿಟ್ಟು ತಾವು ಇದರಲ್ಲಿ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡೋಣ ಅಂತ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ವೀಕ್ಷಕರೇ. ಹೌದು, ರಾಜ್ಯದಲ್ಲಿ ಈ RSS ಆಗಿರ್ಬೋದು ಅಥವಾ ಬೇರೆ ಸಂಘಟನೆಗಳು ಏನು RSS ಆಪೋಸಿಟಾಗಿ ಭೀಮ್ ಆರ್ಮಿ ಅಂತೇಳಿ ಪಥಸಂಚಲನ ಮಾಡ್ತಾಯಿದೆ. ಅಂದರೆ RSSಗೂ ಟಕ್ಕರ್ ಕೊಡುವಂಥ ಕೆಲಸ ಭೀಮ್ ಆರ್ಮಿ ಮಾಡ್ತಾಯಿದೆ. ಹಾಗಾಗಿ ಇದರಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತೇಳಿ ಒಂದು ಸಂಘಗಳಿದ್ದಾವೆ. RSS ಅವರು ಹಿಂದೂ ಮುಸ್ಲಿಮ್ಸನ್ನ ಒಂದು ಎತ್ತಿ ಕಟ್ಟಿ ಹಿಂದೂಗಳಿಗೆ ಆಮೇಲೆ ಮುಸ್ಲಿಮ್ಸರಿಗೆ ಒಂದು ಜಗಳವನ್ನು ಹಚ್ಚುವಂಥ ಕೆಲಸ ಅಥವಾ ಕೋಮು ದ್ವೇಷವನ್ನು ಬಿತ್ತುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಭಾಳ ಹದಗೆಟ್ಟೋಗಿದೆ. ನಿಮಗೆ ಗೊತ್ತಿರಬಹುದು, ರಾಜ್ಯದಲ್ಲಿ ರೇಪು ಆಮೇಲೆ ಪ್ರಾಣ ತೆಗೆಯುವಂಥ ಕೆಲಸಗಳು ಆಗ್ತಾಯಿದೆ. ಹಾಗಾಗಿ ಹಿಂದೂಗಳಿಗೂ ಕೂಡ ಸೇಫ್ಟಿ ಇಲ್ಲಾರ್ದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು. ಇದರಲ್ಲಿ RSS ಬ್ಯಾನ್ ಮಾಡುವಂಥ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಯಾವ PFI ಆಗಿರ್ಬೋದು, STPI ಆಗಿ ಸಂಘಗಳು ಏನಿದಾವೆ ಈ ಪ್ರೈವೇಟ್, ಇಂಥವೇನು ಇದಕ್ಕೇನು ನೋಂದಣಿನೇ ಆಗಿಲ್ಲ. RSS ನೋಂದಣಿ ಆಗಿಲ್ಲ. ಸನ್ಮಾನ್ಯ ಶ್ರೀ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿಲಿ 11 ವರ್ಷ ಆಯಿತು. ಆದರೂ ಕೂಡ RSS ಇನ್ನೂ ನೋಂದಣಿ ಆಗಿಲ್ಲ ಅಂಥೇಳಿ ಕೇಳಿ ಬರ್ತಾಯಿದೆ. ಹಾಗಾಗಿ ಮೊನ್ನೆ ಹೈಕೋರ್ಟಲ್ಲೂ ಕೂಡ ಅರ್ಜಿ ಅಪೀಲ್ ಹಾಕಿದ್ದಾರೆ. ಬಟ್ ಅದರಲ್ಲಿ ಇನ್ನೂ ಏನು ಮಾಹಿತಿ ಹೊರಗಡೆ ಬಂದಿಲ್ಲ. ಬಟ್ ನಾವು ಹೇಳೋದು ಇಷ್ಟೇ ವೀಕ್ಷಕರೇ, ಈ RSS ಆಗಿರ್ಬೋದು, ಬೇರೆ ಯಾವುದೇ ಒಂದು ಸಂಘಗಳಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಅಂದರೆ ರಾಜ್ಯದಲ್ಲಿ ಒಂದು ದ್ವೇಷ ಬಿತ್ತುವಂಥ ಕೆಲಸ ಆಗಬಾರ್ದು. ಏನು ಬುಲ್ಡೋಜರ್ ಸದ್ದು, ಆ ಸದ್ದು, ಈ ಸದ್ದು, ಈ ರೀತಿ ಹೇಳಿಕೆ ಕೊಡೋದ್ರಿಂದ ಹಿಂದೂ ಮುಸ್ಲಿಮ್ಸರಲ್ಲಿ ಕೋಮು ದ್ವೇಷ ಬಿತ್ತಿದಂಗೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ಆಮೇಲೆ ಮುಸ್ಲಿಮ್ಸರಿಗೆ ಒಂದು ಕೆಟ್ಟ ಸಂದೇಶ ಹೋಗಿ ಹಿಂದೂ ಮುಸ್ಲಿಮ್ಸು ಜಗಳ ಆಡುವಂಥ ಪರಿಸ್ಥಿತಿ ಬರುತ್ತೆ. ಮೊನ್ನೆ ಗಣೇಶನ ಮೆರವಣಿಗೆ ಎಲ್ಲ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆದಾಗ ಈ ರೀತಿ ಘಟನೆಗಳಾಗೋದು ಸಾಮಾನ್ಯ. ಹಾಗಾಗಿ ನಾವು ಇದ್ರ ಬಗ್ಗೆ ತಿಳುವಳಿಕೆಯಿಂದ ಮಾತಾಡಿ, ಹಾಗಾಗಿ ಈ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ, ಇದನ್ನು ಒಂದು ಪರಿಸ್ಥಿತಿನ ನಿಯಂತ್ರಣ ತರುವಂಥ ಕೆಲಸ ಆಗಬೇಕು. ಹಾಗಾಗಿ ಈ ರಾಜ್ಯದಲ್ಲಿ ಏನೂ ಆಗ್ತಾಯಿಲ್ಲ, ಬರೀ ಕೋಮು ದೇಶ ಬಿತ್ತುವಂಥ ಕೆಲಸ. ಅದು BJP ಆಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಈ RSS ಸಂಘ, ಇನ್ನೊಂದು ಯಾವುದೇ ಸಂಘಗಳಾಗಿದ್ದರೂ ಕೂಡ ಧರ್ಮಗಳ ಮಧ್ಯೆ ಏನು ದ್ವೇಷ ಬಿತ್ತಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಯಾವುದೇ ಹಿಂದೂ ಮುಸ್ಲಿಮ್ಸ ಅಂತೇನು ಇದ್ದಾರೆ ಈಗ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಯಾರು ಕೂಡ ದ್ವೇಷ ಮಾಡಲ್ಲ. ಇಂಥವು ಯಾರೋ ಒಂದು ಹೇಳಿಕೆಗಳಿಂದನೇ ಈ ಧರ್ಮಗಳ ಮಧ್ಯೆ ಒಂದು ಜಗಳ ಆಡುವಂಥ ರೀತಿ ಬರುತ್ತೆ. ಯಾಕಂತಂದರೆ ಬೇರೆ ಯಾರೋ ಹೇಳಿಕೆ ಕೊಟ್ಟ ಮೇಲೆ ಆ ಹೇಳಿಕೆನ ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು ತಲೆಗೆ ತೊಗೊಂಡು ಅದನ್ನು ಜಗಳ ಆಡುವಂಥ ಕೆಲಸ ಅಥವಾ ಏನೇನೋ ಕೆಟ್ಟ ಕೆಲಸಗಳು ಕೂಡ ಆಗಿಬಿಡ್ತಾವೆ. ಹಾಗಾಗಿ ಇದರಿಂದ ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಏನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ G. ಪರಮೇಶ್ವರ್ ಅವರು ಒಂದು ಉನ್ನತ ಮಟ್ಟದ ತನಿಖೆಯನ್ನು, ಅಂದರೆ ಒಂದು ಪೊಲೀಸ್ ಏನು ಇದೆ ಮಹಾನಿರ್ದೇಶಕರು ಒಂದು ಸೂಚನೆ ಕೊಟ್ಟು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಆಮೇಲೆ ಯಾವುದೇ ರೀತಿಯ ಈ ರೀತಿ ಹಿಂದೂ ಮುಸ್ಲಿಮ್ಸರಲ್ಲಿ ಆಗಿರ್ಬೋದು, ಯಾರಲ್ಲೇ ಆಗಿರೋ ತೊಂದರೆ ಆಗದೇ ರೀತಿ ನೋಡಿಕೊಳ್ಳುವಂಥದ್ದು ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಆದಂಥ, ಅಂದರೆ ಗೃಹ ಸಚಿವರಾದಂಥ Dr. G. ಪರಮೇಶ್ವರ್ ಅವರ ಒಂದು ವೈಯಕ್ತಿಕ ಕೆಲಸ ಅಂತಲೂ ನಾನು ಹೇಳ್ಬೋದು. ಯಾಕಂದರೆ ನಮ್ಮ ರಾಜ್ಯದ ಒಂದು ಹಿತಾಸಕ್ತಿಗೋಸ್ಕರ ಅವರು ಮಂತ್ರಿಯಾಗಿ ದುಡಿತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಕೂಡ ಕಾಪಾಡಬೇಕು, ಅದು ಅವರ ಕರ್ತವ್ಯ ಕೂಡ. ಹಾಗಾಗಿ ನಾವು ಹೇಳೋದಿಷ್ಟೇ ವೀಕ್ಷಕರೇ, ಯಾರೇ ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸರಾಗಿರ್ಬೋದು, ನೀವು ಮೊದಲು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಯಾರೇ ಭಾಷಣ ಮಾಡಿ ನಿಮ್ಮಲ್ಲಿ ಉದ್ರೇಕ ಕೊಡುವಂಥ ಕೆಲಸ ಮಾಡ್ತಾರೆ ರಾಜಕಾರಣಿಗಳು, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಆಮೇಲೆ
ಎಲ್ಲರೂ ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಇರಬೇಕು. ಹಾಗಾಗಿ ಇದರಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ವೀಕ್ಷಕರೇ. ಹಾಗಾಗಿ ಹಿಂದೂಗಳಾಗಲಿ ಆಗಿರ್ಬೋದು, ಎಲ್ಲರೂ ನಾವು ಒಂದೇ. ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ, ಅವರು ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನಮ್ಮಲ್ಲಿ ದ್ವೇಷ ಬಿತ್ತಿ ತಾವು MLA ಆಗ್ತಾರೆ, ಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, ಲಾಸ್ಟಿಗೆ ಪ್ರಧಾನಮಂತ್ರಿ ಕೂಡ ಆಗಿಬಿಡ್ತಾರೆ. ಬಟ್ ಇಲ್ಲಿ ನಾವು ಕೊಲೆಗಳಾಗಿ ಸತ್ತೋಗೋದು ನಾವು. ಹಾಗಾಗಿ ನಾವು ಜಗಳಾಡೋದು ಬೇಡ. ರಾಜಕೀಯ ವ್ಯಕ್ತಿಗಳು ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಹಿಂದೂಗಳು ಮುಸ್ಲಿಮ್ಸರು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಅಣ್ಣ ತಮ್ಮಂದಿರ ಥರ ಬದುಕೋಣ. ನಮಸ್ಕಾರ.